ಕುಂಭಮೇಳ ಬಂದಾಗ ಹೆಜ್ಜೇನಿನಂತೆ ನುಗ್ಗಿ ಬರೋ ನಾಗಾ ಸಾಧುಗಳು ಆ ಬಳಿಕ ನೇರವಾಗಿ ಹಿಮಾಲಯದ ರಹಸ್ಯ ಗುಹೆಗಳಲ್ಲಿ ಕಠಿಣ ತಪಸ್ಸಿಗೆ ಕೂತು ಬಿಡುತ್ತಾರೆ. ಮತ್ತೆ ಕುಂಭಮೇಳಕ್ಕೆ ತಮ್ಮ ಎಲ್ಲಾ ಶಸ್ತ್ರಗಳೊಂದಿಗೆ ಪ್ರಯಾಗ್ರಾಜ್ಗೆ ಬಂದು ಇಳಿಯುತ್ತಾರೆ. ಭಯಾನಕ ಸಂಗತಿ ಏನಂದ್ರೆ, ನಾಗಾ ಸಾಧುಗಳಾಗಿ ದೀಕ್ಷೆ ಪಡೆಯೋ ವೇಳೆ ಜೀವ ಕಳೆದುಕೊಳ್ಳುವ ಸನ್ನಿವೇಶವೂ ನಿರ್ಮಾಣವಾಗುತ್ತದೆ. ಪ್ರಾಣ ಬಿಡ್ತೀವೋ ನಾಗಾ ಸಾಧು ಆಗ್ತೀವೋ ಅನ್ನೋ ಧೈರ್ಯ ಇರೋರು ಮಾತ್ರವೇ ನಾಗಾ ಸಾಧು ದೀಕ್ಷೆ ಪಡೆಯೋದಕ್ಕೆ ಮುಂದೆ ಬರ್ತಾರೆ. ನಾಗಾ ಸಾಧುಗಳು ಸಂಸ್ಕೃತದಲ್ಲಿ ನಾಗ ಅಂದ್ರೆ ಬೆಟ್ಟ ಎಂದರ್ಥ. ಬೆಟ್ಟದಂತ ತಾಕತ್ತಿನ, ಬೆಟ್ಟದಂತ ದೃಢ ಮನಸ್ಸಿನ, ಬೆಟ್ಟದಂತ ಏಕಾಗ್ರತೆಯ ರಣಕಲ್ಲಿಗಳನ್ನ ನಾಗಾ ಸಾಧುಗಳು ಅಂತಾರೆ. ನಾಗಾ ಸಾಧು ಆಗೋದು ಕಷಾಯ ತೊಟ್ಟು ವೇದಾಂತಗಳನ್ನ ಹೇಳಿದಷ್ಟು ಸರಳವೂ ಅಲ್ಲ, ಸುಲಭವೂ ಅಲ್ಲ. ವೇದಾಧ್ಯಯನದ ಜೊತೆಗೆ ಸಕಲ ಶಸ್ತ್ರ ವಿದ್ಯೆಗಳನ್ನು ಕಲಿಯೋ ಕಲಿಗಳ ಕಠಿಣ ತರಬೇತಿ. ಇದೇ ಮಹಾಕುಂಭಮೇಳದಲ್ಲಿ ಬಹುದೊಡ್ಡ ಅಖಾಡ ಅನಿಸಿಕೊಂಡಿರೋ ಜೂನಾ ಅಖಾಡ ಸುಮಾರು 7,000 ಮಂದಿಗೆ ನಾಗಾ ಸಾಧು ದೀಕ್ಷೆ ನೀಡಿದೆ. ತ್ರಿವೇಣಿ ಸಂಗಮದ ತಟದಲ್ಲಿ ನೂತನ ನಾಗಾ ಸಾಧುಗಳಿಗೆ ದೀಕ್ಷೆ ನೀಡುವ ವೇಳೆ ಎಲ್ಲರಿಗೂ ಅವಕಾಶ ಇರೋದಿಲ್ಲ. ನಾಗಾ ಸಾಧು ಆಗ್ತೀನಿ ಅಂತ ಬಂದವರಿಗೆ ಮೊದಲು 10 ವರ್ಷಗಳ ಕಾಲ ಕಠಿಣ ಪರೀಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಬಳಿಕವೇ ಅವರಿಗೆ ದೀಕ್ಷೆ ಕೊಡಬೇಕೋ ಬೇಡವೋ ಅನ್ನೋದು ನಿರ್ಧಾರವಾಗುತ್ತದೆ. 10 ವರ್ಷಗಳ ಬಳಿಕ ಆಯ್ಕೆಯಾಗುವ ಮುಂದಿಗೆ ಪ್ರತಿ ಕುಂಭಮೇಳದಲ್ಲಿ ಬಹುದೊಡ್ಡ ಅಖಾಡ ಅನಿಸಿಕೊಂಡಿರೋ ಜೂನಾ ಅಖಾಡದ ನೇತೃತ್ವದಲ್ಲಿ ನಾಗಾ ಸಾಧು ದೀಕ್ಷೆ ನೀಡಲಾಗುತ್ತದೆ. ಪಂಚಮುಂಡನೆಯೊಂದಿಗೆ ನಾಗಾ ದೀಕ್ಷೆಯ ಪ್ರಕ್ರಿಯೆ ಆರಂಭವಾಗುತ್ತದೆ. ಅಡಿಯಿಂದ ಮುಡಿವರೆಗೆ ದೇಹದ 5 ಭಾಗಗಳಲ್ಲಿ ಬೆಳೆಯುವ ಎಲ್ಲಾ ಕೂದಲು ತೆಗೆಯಲಾಗುತ್ತದೆ. ಆ ಬಳಿಕ ಭಸ್ಮ ಬಳಿಯಲಾಗುತ್ತದೆ. ಶಾಸ್ತ್ರೋಕ್ತವಾಗಿ ವಿಧಿಬದ್ಧವಾಗಿ ನಾಗಾ ಸಾಧು ದೀಕ್ಷೆಯ ಪ್ರಕ್ರಿಯೆ ನಡೆಯುತ್ತದೆ. ಕುಂಭಮೇಳ ಬಂದಾಗ ಹೆಜ್ಜೇನಿನಂತೆ ನುಗ್ಗಿ ಬರೋ ನಾಗಾ ಸಾಧುಗಳು ಆ ಬಳಿಕ ನೇರವಾಗಿ ಹಿಮಾಲಯದ ರಹಸ್ಯ ಗುಹೆಗಳಲ್ಲಿ ಕಠಿಣ ತಪಸ್ಸಿಗೆ ಕೂತು ಬಿಡುತ್ತಾರೆ. ಮತ್ತೆ ಕುಂಭಮೇಳಕ್ಕೆ ತಮ್ಮ ಎಲ್ಲಾ ಶಸ್ತ್ರಗಳೊಂದಿಗೆ ಪ್ರಯಾಗ್ರಾಜ್ಗೆ ಬಂದು ಇಳಿಯುತ್ತಾರೆ. ಭಯಾನಕ ಸಂಗತಿ ಏನಂದ್ರೆ, ನಾಗಾ ಸಾಧುಗಳಾಗಿ ದೀಕ್ಷೆ ಪಡೆಯೋ ವೇಳೆ ಜೀವ ಕಳೆದುಕೊಳ್ಳುವ ಸನ್ನಿವೇಶವೂ ನಿರ್ಮಾಣವಾಗುತ್ತದೆ. ಪ್ರಾಣ ಬಿಡ್ತೀವೋ ನಾಗಾ ಸಾಧು ಆಗ್ತೀವೋ ಅನ್ನೋ ಧೈರ್ಯ ಇರೋರು ಮಾತ್ರವೇ ನಾಗಾ ಸಾಧು ದೀಕ್ಷೆ ಪಡೆಯೋದಕ್ಕೆ ಮುಂದೆ ಬರ್ತಾರೆ. ನಾಗಾ ಸಾಧುಗಳು ಸಂಸ್ಕೃತದಲ್ಲಿ ನಾಗ ಅಂದ್ರೆ ಬೆಟ್ಟ ಎಂದರ್ಥ. ಬೆಟ್ಟದಂತ ತಾಕತ್ತಿನ, ಬೆಟ್ಟದಂತ ದೃಢ ಮನಸ್ಸಿನ, ಬೆಟ್ಟದಂತ ಏಕಾಗ್ರತೆಯ ರಣಕಲ್ಲಿಗಳನ್ನ ನಾಗಾ ಸಾಧುಗಳು ಅಂತಾರೆ. ನಾಗಾ ಸಾಧು ಆಗೋದು ಕಷಾಯ ತೊಟ್ಟು ವೇದಾಂತಗಳನ್ನ ಹೇಳಿದಷ್ಟು ಸರಳವೂ ಅಲ್ಲ, ಸುಲಭವೂ ಅಲ್ಲ. ವೇದಾಧ್ಯಯನದ ಜೊತೆಗೆ ಸಕಲ ಶಸ್ತ್ರ ವಿದ್ಯೆಗಳನ್ನು ಕಲಿಯೋ ಕಲಿಗಳ ಕಠಿಣ ತರಬೇತಿ. ಇದೇ ಮಹಾಕುಂಭಮೇಳದಲ್ಲಿ ಬಹುದೊಡ್ಡ ಅಖಾಡ ಅನಿಸಿಕೊಂಡಿರೋ ಜೂನಾ ಅಖಾಡ ಸುಮಾರು 7,000 ಮಂದಿಗೆ ನಾಗಾ ಸಾಧು ದೀಕ್ಷೆ ನೀಡಿದೆ. ತ್ರಿವೇಣಿ ಸಂಗಮದ ತಟದಲ್ಲಿ ನೂತನ ನಾಗಾ ಸಾಧುಗಳಿಗೆ ದೀಕ್ಷೆ ನೀಡುವ ವೇಳೆ ಎಲ್ಲರಿಗೂ ಅವಕಾಶ ಇರೋದಿಲ್ಲ. ನಾಗಾ ಸಾಧು ಆಗ್ತೀನಿ ಅಂತ ಬಂದವರಿಗೆ ಮೊದಲು 10 ವರ್ಷಗಳ ಕಾಲ ಕಠಿಣ ಪರೀಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಬಳಿಕವೇ ಅವರಿಗೆ ದೀಕ್ಷೆ ಕೊಡಬೇಕೋ ಬೇಡವೋ ಅನ್ನೋದು ನಿರ್ಧಾರವಾಗುತ್ತದೆ. 10 ವರ್ಷಗಳ ಬಳಿಕ ಆಯ್ಕೆಯಾಗುವ ಮುಂದಿಗೆ ಪ್ರತಿ ಕುಂಭಮೇಳದಲ್ಲಿ ಬಹುದೊಡ್ಡ ಅಖಾಡ ಅನಿಸಿಕೊಂಡಿರೋ ಜೂನಾ ಅಖಾಡದ ನೇತೃತ್ವದಲ್ಲಿ ನಾಗಾ ಸಾಧು ದೀಕ್ಷೆ ನೀಡಲಾಗುತ್ತದೆ. ಪಂಚಮುಂಡನೆಯೊಂದಿಗೆ ನಾಗಾ ದೀಕ್ಷೆಯ ಪ್ರಕ್ರಿಯೆ ಆರಂಭವಾಗುತ್ತದೆ. ಅಡಿಯಿಂದ ಮುಡಿವರೆಗೆ ದೇಹದ 5 ಭಾಗಗಳಲ್ಲಿ ಬೆಳೆಯುವ ಎಲ್ಲಾ ಕೂದಲು ತೆಗೆಯಲಾಗುತ್ತದೆ. ಆ ಬಳಿಕ ಭಸ್ಮ ಬಳಿಯಲಾಗುತ್ತದೆ. ಶಾಸ್ತ್ರೋಕ್ತವಾಗಿ ವಿಧಿಬದ್ಧವಾಗಿ ನಾಗಾ ಸಾಧು ದೀಕ್ಷೆಯ ಪ್ರಕ್ರಿಯೆ ನಡೆಯುತ್ತದೆ.